ವಿದ್ಯಾರ್ಥಿಗಳೇ ನಮಸ್ಕಾರ. ನಿನ್ನೆ ದಿನ 10ನೇ ತರಗತಿಯ ಗಣಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಂಖ್ಯಾಶಾಸ್ತ್ರ ಅಂತಕ್ಕಂಥ ಪಾಠದಲ್ಲಿ ಈಗಾಗಲೇ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಹಾಗೂ ರೂಢಿ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ವಿ. ಈಗ ವರ್ಗೀಕೃತ ದತ್ತಾಂಶಗಳ ಮಧ್ಯ ಬೆಲೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರನೂ ಕೂಡ ತಿಳ್ಕೊಂಡಿದ್ವಿ ಅಲ್ವಾ. ಈಗ ನೆಕ್ಸ್ಟ್ ಹೆಡಿಂಗ್ ಬರ್ಕೊಂಡು ಸೂತ್ರನ ಬರ್ಕೊಂಡಿದ್ರಿ ಅಲ್ವಾ. ನೆಕ್ಸ್ಟ್ ಲೆಕ್ಕ ಕೆಳಗಿನ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಲೆಕ್ಕಿಸಿ. ಕೆಳಗಿನ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಲೆಕ್ಕಿಸಿ. ವರ್ಗಾಂತರ, ಆವೃತ್ತಿ 100 ರಿಂದ 120, 120 ರಿಂದ 140, 140 ರಿಂದ 160, 160 ರಿಂದ 180, 180 ರಿಂದ 200. ಕೆಳಗಡೆ ಆವೃತ್ತಿ ಕಾಲದಲ್ಲಿ 12, 14, 8, 6, 10, 8, 6, 10. ಏನ್ ಮಾಡ್ಬೇಕು? ನಾನು ನೆನ್ನೆ ದಿನ ಹೇಳಿದ್ದು ಈ ಅಡ್ಡ ಕಾಲಂನಲ್ಲಿ ಇರ್ತಕ್ಕಂಥವನ್ನ ಲಂಬ ಕಾಲಂನಲ್ಲಿ ಬರ್ಕೋಬೇಕು. ಇದರಲ್ಲಿ ಏನಾಗುತ್ತೆ, ಮೊದಲನೇ ಕಾಲನ್ನು ವರ್ಗಾಂತರ, ಎರಡನೇ ಕಾಲನ್ನು ಆವೃತ್ತಿ ಅವರೇ ಕೊಟ್ಟಿರ್ತಾರೆ. ಮೊದಲನೇದೇನು ವರ್ಗಾಂತರ, ಕ್ಲಾಸ್ ಇಂಟರ್ವಲ್ CI ಅಂತ. ಎರಡನೇದು ಆವೃತ್ತಿ, ಮೂರನೇದು CF ಸಂಚಿತ ಆವೃತ್ತಿ. ಮೊದಲನೇದು 100 ರಿಂದ 120, 120 ರಿಂದ 140, 140 ರಿಂದ 160, 160 ರಿಂದ 180, 180 ರಿಂದ 200. ಎಷ್ಟಿದೆ ಆವೃತ್ತಿ ಬರೆಯೋಣ. 12, 14, 12, 14, 8, 6, 10. ಪಟ್ಟೆಷ್ಟಾಯ್ತು? ಸಿಗ್ಮಾ ಎಫ್ ಅಥವಾ ಎನ್, ಸಿಗ್ಮಾ ಎನ್ ಅಂತ ಕೂಡ ತಗೋಬಹುದು. ಸಿಗ್ಮಾ ಎಫ್ ಏನಾದ್ರು ಅನ್ಕೊಳ್ಬೋದು. ಈಸ್ ಈಕ್ವಲ್ ಟು ಎಷ್ಟಾಯ್ತು? 10, 6, 8, 6, 14, 18, 20, 2 ದಶಕ 3, 4, 1, 5. ಕರೆಕ್ಟಾ? ಆಯ್ತಾ? ಈಗ ನಾವಾಗಲೇ ನಿನ್ನೆ ದಿನ ಹೇಳಿದ್ದೀನಿ ನಾನು, ಸರಾಸರಿ ಕಂಡುಹಿಡಿಬೇಕಾದ್ರೆ ನೇರ ವಿಧಾನದಿಂದ ಆದಾಗ 4 ಟ್ಯಾಬ್ಲೆಟ್ ಕಾಲಮ್ಸ್ ಅನ್ನ ಅಂದಾಜು ಸರಾಸರಿ ವಿಧಾನದಲ್ಲಿ 5 ಕಾಲಮ್ಸ್. ರೂಢಿ ಬೆಲೆಯಲ್ಲಿ ಯಾವುದೇ ಕಾಲಮ್ಸ್ ಇಲ್ಲ, 2 ಕಾಲಮ್ ಕೊಟ್ಟಿರ್ತಾರೆ, 2 ಅಷ್ಟೇ ಹಾಕ್ತಾರೆ.
ಈಗ ಮಧ್ಯಾಂಕದಲ್ಲಿ ಏನಪ್ಪಾ ಅಂದ್ರೆ ಒಂದು ಎಕ್ಸ್ಟ್ರಾ ಬರುತ್ತೆ, ಅದು ಸಿ ಎಫ್ ಸಂಚಿತ ಆವೃತ್ತಿ. ಇದು ಕಂಡುಹಿಡಿತಕ್ಕಂಥದ್ದು ಹೇಗಪ್ಪ ಅಂದ್ರೆ ಮೊದಲನೇದನ್ನ ಹಾಗೆ ಬರ್ತದೆ, ಮೊದಲನೇ ಆವೃತ್ತಿಯನ್ನ ಹಾಗೆ 12 ಸರಿನಾ. ಇದನ್ನ ಮುಂದಿನ ಆವೃತ್ತಿಗೆ ಕೂಡಿ ಬಂದಂತ ರಿಸಲ್ಟ್ ಅನ್ನು ಇಲ್ಲಿ ಬರೀಬೇಕು. 12 ಪ್ಲಸ್ 14 26, 26 ಪ್ಲಸ್ 8 34, 34 ಪ್ಲಸ್ 6 40, 40 ಪ್ಲಸ್ 10 5. ನೋಡಿ ಮಕ್ಕಳೇ, ನೀವು ಕೂಡಿರ್ತಕ್ಕಂಥ ಸರಿ ಇದೆ ಅನ್ನೋದಕ್ಕೆ ಇಲ್ಲಿ ಏನು ಆವೃತ್ತಿಗಳ ಮೊತ್ತ ಬಂದಿರುತ್ತೋ ಅದನ್ನೇ ಇಲ್ಲೂ ಕೂಡ ಅಷ್ಟೇ ಆಗಿರುತ್ತೆ, ಎರಡು ಒಂದೇ ಇರುತ್ತೆ. ಇಲ್ಲೇನಾದ್ರು ಡಿಫ್ರೆನ್ಸ್ ಬಂತು ಅಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂಥದ್ದು ತಪ್ಪಾಗಿದೆ. ಮೊದಲನೇ ಕಾಲಮನ್ನ ಹಾಗೆ ಬರ್ಕೋಬೇಕು, ಕ್ಯುಮ್ಯುಲೇಟಿವ್ ಅಂತ ಹೇಳಿದ್ರೆ ಕಂಟಿನ್ಯೂಸ್. 12 14 ಕೂಡಿ 26, 26 8 ಕೂಡಿ 34, 34 ಪ್ಲಸ್ 6 40, 40 ಪ್ಲಸ್ 10 50. ಓಕೆ, ಈಗ ಏನ್ ಮಾಡೋಣ? ಸೂತ್ರ ಏನ್ ಸೂತ್ರ? ಎಸ್, ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಮಧ್ಯಾಂಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಹೌದಾ? ನಿನ್ನೆ ಸೂತ್ರ ಬರ್ಸಿದ್ದಾರೆ. ಇದರಲ್ಲಿ ಎಲ್ ಅಂತ ಹೇಳಿದ್ರೇನು? ಯಾವ್ದು ಮಧ್ಯಾಂಕ ಇದೆ ಅಂತ ಗುರುತಿಸ್ಕೊಳ್ತೀವ, ಎಲ್ಲಿ ಮಧ್ಯಾಂಕ ಇದೆ ಅಂತ ಗುರುತಿಸ್ಕೊಳ್ತೀವ ಅದರ ಕೆಳಮಿತಿ, ಆ ವರ್ಗಾಂತರದ ಕೆಳಮಿತಿ. ಈಗ ಇಲ್ಲಿ ಏನ್ ಮಾಡ್ಬೇಕು? ಗುರುತಿಸ್ಕೊಳ್ಳೋದಿಲ್ಲ ಹೆಂಗಪ್ಪ ಅಂತ ಹೇಳಿದ್ರೆ, ನೀವು ಫಸ್ಟ್ ಎಲ್ಲಿದೆಯೋ ಏನಂದ್ರೆ ಆವೃತ್ತಿಗಳ ಮೊತ್ತ ಇದೆ ಅದರ ಅರ್ಧ ತಗೊಳ್ಳಿ, ಎನ್ ಬೈ 2 ಮಾಡ್ಕೊಳ್ಳಿ. ಎನ್ ಬೈ 2 ಎಷ್ಟಾಗ್ತಿದೆ? 50/2, 2 25. ಎನ್ ಬೈ 2 ಮೇಲೆ ಎಷ್ಟು ಬಂತು? ಎನ್ ಬೈ 2 ಈಸ್ ಈಕ್ವಲ್ ಟು 25. ಹೌದಾ? ಇದಕ್ಕೆ ಈ ಸಂಚಿತ ಆವೃತ್ತಿ ಕಾಲದಲ್ಲಿ ಹತ್ತಿರದ ಸಂಖ್ಯೆ ಯಾಕೆ ನೋಡ್ಬೇಕು ನಾವು? ಎನ್ ಬೈ 2 ಬೆಲೆ ಬಂದಿದೆ, ಎಷ್ಟು ಬಂದಿದೆ? 25 ಬಂದಿದೆ. 25ಕ್ಕೆ ಹತ್ತಿರದ ಬೆಲೆ ಯಾವುದು ಅಂತಕ್ಕಂಥದ್ದು ನಾನು ನೋಡ್ಬೋದು. ಯಾವುದು? 26. ಆ ಲೈನ್ ಮಾರ್ಕ್. ಈಗ ಇದರಲ್ಲಿ ಈ ವರ್ಗಾಂತರದ ಕೆಳಮಿತಿ ಎಷ್ಟು? 120. ಸೊ ಈಗ ಇದರಲ್ಲಿ ಸಿ ಎಫ್ ಎಷ್ಟು? ಅದ್ರ ಹಿಂದಿದೆ ಸಿ ಎಫ್ ಎಷ್ಟು? ಸಿ ಎಫ್ ಎಷ್ಟು? ಇದು ಎಫ್ ಎಷ್ಟು? ಇದು ಕರೆಕ್ಟಾ? ಸೊ ಏನಿದೆ ಅಲ್ಲಿ ನಾವು ನೆನ್ನೆ ಸೂತ್ರ ಬರ್ಸಿದ್ದೀನಿ, ಅಲ್ಲಿ ನೀವೆಲ್ಲ ನೋಡಿದಿರ. ಎಲ್ ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ 120. ಎನ್ ಅಂತ ಹೇಳಿದ್ರೆ ಪ್ರಾಪ್ತಾಂಕಗಳ ಮೊತ್ತ. ಸಿ ಎಫ್ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಇಂದಿನ ಆವೃತ್ತಿ. ಮಧ್ಯಾಂಕವಿರುವ ವರ್ಗಾಂತರದ ಇಂದಿನ ಆವೃತ್ತಿ. ಹೌದಾ? ಮಧ್ಯಾಂಕವಿರುವ ವರ್ಗಾಂತರದ ಇಂದಿನ ಆವೃತ್ತಿ. ಹಾಗೇನೆ ಸೊ ನೆಕ್ಸ್ಟ್ ಇದೆಷ್ಟಾಗುತ್ತೆ? ಎಫ್ ಎಷ್ಟಾಗುತ್ತೆ? ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಕರೆಕ್ಟಾ? ಇದು ಈಗ ಇದೇನಾಗುತ್ತೆ? ಇದು ಸಿ ಎಫ್ ಆಗುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಲೆಕ್ಕ ಹೇಳಿದ ಅರ್ಥಾಯ್ತಲ್ಲ? ಫಸ್ಟ್ ಏನ್ ಮಾಡ್ಕೋಬೇಕು? ಎನ್ ಬೈ 2 ಮಾಡ್ಕೋಬೇಕು. ಎನ್ ಬೈ 2 ಮಾಡಿದಾಗ ಏನ್ ಸಂಖ್ಯೆ ಬರುತ್ತೋ ಆ ಸಂಖ್ಯೆಗೆ ಸಂಚಿತ ಆವೃತ್ತಿ ಕಾಲದಲ್ಲಿ ಏನಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದನ್ನ ಮಾಡ್ಕೊಂಡಿದ್ರೆ ಅದು ವರ್ಗಾಂತರದ ಕೆಳಮಿತಿ 120 ಆಯ್ತು. ಇದು ಎಫ್ ಆಯ್ತು. ಆದ್ರೆ ಹಿಂದಿನ ಆವೃತ್ತಿಯನ್ನು ನಾವು ಅಂತ ಕರ್ಕೋಬೇಕು, ಸಿ ಎಫ್ ಅಂತ ತಗೋಬೇಕು. ಎಲ್ ಅಂತ ಹೇಳಿದ್ರೆ ಎಷ್ಟಾಯ್ತು? 120 ಪ್ಲಸ್ ಎನ್ ಬೈ 2 25 ಮೈನಸ್ ಸಿ ಎಫ್ ಎಷ್ಟಿದೆ? 12 ಡಿವೈಡೆಡ್ ಬೈ ಎಫ್ 14 ಇಂಟು ವರ್ಗಾಂತರದ ಗಾತ್ರ 120ರಿಂದ 100 ಅಂದ್ರೆ 20. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು 120 ಪ್ಲಸ್ 25 13 ಬೈ 14 ಇಂಟು 20. ಸಿಂಪ್ಲಿಫೈ ಮಾಡೋಣ. ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಮಾಡೋದು. ಅದರಿಂದ 2ರಿಂದ 14 2 20. ಈಗೇನಾಯ್ತು? 120 ಪ್ಲಸ್ 130/7 130/2 ಬಾಕ್ಸ್
4 ನೋಡ ಇಲ್ಲಿ 30 ಸಾಕು. ಇದೆರಡನ್ನು ಕೂಡಿ ನಮಗೆ ಎಷ್ಟಾಯ್ತು? ಮಧ್ಯಾಂಕ is equal to 120 plus 18.5 138.5 ಸರಿನಾ? ಬರ್ಕೊಳ್ಳಿ. ಆಯ್ತಾ ಮಕ್ಕಳ? ಅರ್ಥ ಆಯ್ತಲ್ಲ? ನೋಡಿ ನಾನು ಸರಿ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಬೇಕು. ಸಂಚಿತ ಆವೃತ್ತಿ ಕಂಡುಹಿಡ್ಕೊಂಡ್ರೆ ಮೊದಲನೇ ಸಂಖ್ಯೆಯನ್ನ ಹಾಗೆ ಬರ್ತದೆ. ಇಲ್ಲೂ ಅಷ್ಟೇ ಯಾವ ಕಡೆ ಏರಿಕೆ ಆಗ್ತಾ ಇದೆ ನೋಡ್ಕೊಂಡು ಬರ್ಕೋಬೇಕು. 12 ಪ್ಲಸ್ 14 26, 26 ಪ್ಲಸ್ 8 34, 34 ಪ್ಲಸ್ 6 40, 40 ಪ್ಲಸ್ 10 55. ಈಗ ಸೂತ್ರ ಹಾಕಿ ಇದರಲ್ಲಿ ಎಲ್ಲದನ್ನು ಆಮೇಲೆ ನೋಡೋಣ. ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಏನು? ಒಟ್ಟು ಪ್ರಾಪ್ತಾಂಕಗಳ ಮೊತ್ತ, ಆವೃತ್ತಿಗಳ ಮೊತ್ತ ಇರುತ್ತಲ್ಲ, ಆವೃತ್ತಿಗಳ ಮೊತ್ತವನ್ನು 50ಅನ್ನ 2ರಿಂದ ಭಾಗಿಸ್ಬೇಕು. ಅದನ್ನು ಏನಂತ ಪರಿಗಣಿಸಬೇಕು. ಸೊ 50ಅನ್ನ 2ರಿಂದ ಭಾಗಿಸಿದಾಗ 25 ಬಂತು. 25ಕ್ಕೆ ದ ನಿಯರೆಸ್ಟ್ ನಂಬರ್ ಇಂದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲ್. 25ಕ್ಕೆ ಅತ್ಯಂತ ಹತ್ತಿರವಿರ್ತಕ್ಕಂಥ ಸಂಖ್ಯೆ ಆದ 26. ಅದನ್ನ ಮಾರ್ಕ್ ಮಾಡಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವೋ ಅದರ ವರ್ಗಾಂತರದ ಕೆಳಬಿದ್ದನ್ನ ಎಲ್ ಅಂತ ಕರಿತೀವಿ. ಅದರ ಹಿಂದಿನ ಸಂಖ್ಯೆಯನ್ನ CF, ಅದನ್ನ F ಅಂತ ಕರಿತೀವಿ. CF ಅಂದ್ರೆ ಇದನ್ನ ಮಾರ್ಕ್ ಮಾಡಬಾರ್ದು. ಮತ್ತೆ ಸರ್ ಎರಡು ಒಂದೇ, ಈ ಲೆಕ್ಕದಲ್ಲಿ ಒಂದೇ ಆಗಿರ್ಬೋದು, ಹಿಂದಿನ ಲೆಕ್ಕದಲ್ಲಿ ಇರೋದಿಲ್ಲ. ಸೊ ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಇಲ್ಲಿ CF ಮಾರ್ಕ್ ಮಾಡಬೇಕು, ಇಲ್ಲಿ F ಮಾರ್ಕ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ತಪ್ಪು ಮಾಡ್ತೀರ, ಅರ್ಥ ಆಯ್ತಾ? ಇದನ್ನೇನಾರ CF ಅಂತ ಮಾರ್ಕ್ ಮಾಡಿರೋ ಈ ಲೆಕ್ಕದಲ್ಲಿ ಇದು ಒಂದೇ ಇದೆ. ಓಕೆ, ಅದೆಲ್ಲ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲಾರ ನಮ್ಮ ಮಧ್ಯಾಂಕ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಂತ. ಆಗ ಜನರಲ್ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬರುತ್ತೆ ಅಂತ ನಮ್ಗೆ ಡಿವೈಡ್ ಮಾಡಿ ನೋಡಿದಾಗ ಯಾವ್ದೋ ಒಂದು 32 ಬಂತು ಅಂತ ಅಂತಾರೆ. ಅವಾಗ ಇದನ್ನ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಈಗ CF ಏನಾಗುತ್ತೆ? 14 ಆಗಲ್ಲ, ಯಾವ್ದಾಗುತ್ತೆ? 26 CF ಆಗುತ್ತೆ, 8 ಏನಾಗುತ್ತೆ? F ಆಗುತ್ತೆ, 140 ಏನಾಗುತ್ತೆ? L ಆಗುತ್ತೆ. ಅದಕ್ಕೆ ಇನ್ನೊಂದು ಲೆಕ್ಕ ಮಾಡೋಣ, ಆವಾಗ ಅರ್ಥ ಆಗುತ್ತೆ. ನಾನು ಹೀಗೆ ಬರ್ತೀನಿ ಡೈರೆಕ್ಟ್ ಆಗಿ. 65ರಿಂದ 85, 85ರಿಂದ 105, 105ರಿಂದ 125, 125ರಿಂದ 145, 145ರಿಂದ 165, 165ರಿಂದ 185, 185ರಿಂದ 205. ಆವೃತ್ತಿ 4, 5, 13, 20, 14, 8, 4 ಎಲ್ಲ ಕೂಡ್ಕೊಳ್ಳಿ. ಏನಂತ ನಾನು ಆಗಲೇ ಅದಕ್ಕೆ ಹೇಳಿ, ನಾನು ಈ ಪಾಠ ಪ್ರಾರಂಭ ಮಾಡಿದಾಗಲೇ ಹೇಳಿದೆ, ಆವೃತ್ತಿಗಳ ಮೊತ್ತವನ್ನ ಕೆಲವು ಸಂದರ್ಭದಲ್ಲಿ ಸಿಗ್ಮಾ F ಅಂತ ಕರೀತಾರೆ, ಕೆಲವು ಸಂದರ್ಭದಲ್ಲಿ ಸಿಗ್ಮಾ N ಅಂತ ಕರೀತಾರೆ, ಕೆಲವು ಸಂದರ್ಭದಲ್ಲಿ ಸಿಗ್ಮಾ X ಅಂತ ಕರೀತಾರೆ. ಬೇರೆ ಬೇರೆ ತರ ಕರ್ಕೊಂಡಿದ್ದಾರೆ. ಅದನ್ನೇನು ನೀವು ದೊಡ್ಡ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡಿ. ಇಲ್ಲಿ ಏನಂತ ಅನ್ಕೊಂಡ್ರೆ ಆವೃತ್ತಿಯ ಮೊತ್ತ ಎಷ್ಟಾಗುತ್ತೆ ನಮಗೆ ಎಲ್ಲವನ್ನು ನೋಡಿದ್ರೆ 8 × 12, 12 × 16, 119, 24, 28, 2 ದಶಕ, 3, 5, 1, 6, 68.
ಇಲ್ಲಿ ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಮಾಡಬೇಕು. ವಾಟ್ ಇಸ್ ದಟ್ ಕಾಲಮ್? ಸಿ ಎಫ್, ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿ ಏನು ಕಂಡುಹಿಡಿಯೋದು? ಮೊದಲನೇ ಆವೃತ್ತಿಯ ಮೊದಲನೇ ಸಂಖ್ಯೆಯನ್ನು ಕೀಪ್ ಆಸ್ ಇಟ್ ಇಸ್. 4 ಪ್ಲಸ್ 5 1, 13 ಪ್ಲಸ್ 9 22, 22 ಪ್ಲಸ್ 20 40, 42 ಪ್ಲಸ್ 14 4 2 6 4 1 5 56 ಪ್ಲಸ್ 8 64 ಪ್ಲಸ್ 4 60. ಈ ಮೊತ್ತ ನೀವು ಯಾಕೆ ಲೆಕ್ಕಿಸ್ಕೋಬೇಕು ಅಂತ ಹೇಳಿ ನಾ ಸೂತ್ರದಲ್ಲೆಲ್ಲೂ ಉಪಯೋಗಿಸ್ತೀವಿ. ಇದು ಸೇಮ್ ಬರ್ಬೇಕು. ಅವಾಗ ನಿಮ್ಮ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ನಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ. ಮೊದಲನೇ ಸಂಖ್ಯೆ ಹಾಗೆ ಇಟ್ಕೊಂಡು ಕೂಡಿ ಮುಂದಕ್ಕೆ ಬರಬೇಕು. 4 ಪ್ಲಸ್ 5 9, 9 ಪ್ಲಸ್ 1 20, 22 ಪ್ಲಸ್ 20 42, 42 ಪ್ಲಸ್ 14 56, 56 ಪ್ಲಸ್ 8 64, 64 ಪ್ಲಸ್ 4 60. ಅರ್ಥ ಆಯ್ತಲ್ಲ? ಈಗ ಮಾಡಿ ಲೆಕ್ಕ. ಫಸ್ಟ್ ಏನ್ ಮಾಡ್ಕೋಬೇಕು? ಫಸ್ಟ್ ಸೂತ್ರ ಹಾಕೊಂಡು ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ ಬರೋದಿಲ್ಲ. ಏನ್ ಮಾಡ್ಬೇಕು? ಏನಿದೆಯೋ ಅದನ್ನ 2ರಿಂದ ಭಾಗಿಸ್ಬೇಕು. 68ಅನ್ನ 2ರಿಂದ ಭಾಗಿಸ್ಬೇಕು. ಎಷ್ಟಾಗುತ್ತೆ? 2 1 2 3 2 4. ವಾಟ್ ಇಸ್ ದ ವ್ಯಾಲ್ಯೂ ಆಫ್ n/2? n/2 ಅಂತ ಹೇಳಿದ್ರೆ 34. 34ಕ್ಕೆ ದ ನಿಯರೆಸ್ಟ್ ನಂಬರ್ ಇನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್. 34ಕ್ಕೆ ಹತ್ತಿರದ ಸಂಖ್ಯೆ. ಇಲ್ಲಿ 34ಗೆ 22 ಹೋದ್ರೆ ಎಷ್ಟಾಗ್ತದೆ ಡಿಫರೆನ್ಸ್? 4ಗೆ 2 ಹೋದ್ರೆ 2, 3 1 12. 42ರ 34 ಹೋದ್ರೆ ಎಷ್ಟಾಗುತ್ತೆ? 8. ಯಾಕಂದ್ರೆ ಹತ್ತಿರ ಸಂಖ್ಯೆ ಯಾವುದು ಇದೆ. ಇದನ್ನು ಮಾರ್ಕ್. ಈಗಿದು ಎಲ್, ಇದು ಎಫ್, ಇದು ಸಿ ಎಫ್. ಸಿ ಎಫ್ 13 ಅಲ್ಲ, ಮಧ್ಯಾಂಕವಿರುವ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ. ಅರ್ಥ ಆಯ್ತಾ? ಡೋಂಟ್ ಮಾರ್ಕ್ 13 ಆಸ್ ಸಿ ಎಫ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಬೇರೆ ಬಂತು. ಸೊ ಅದಕ್ಕೋಸ್ಕರ ರೈಟ್. ಈಗ ನೀವು ಸೂತ್ರ ಎಲ್ಲ ಅಂತಂದ್ರೆ ಎಷ್ಟಿದೆ? 125 ಪ್ಲಸ್ n/2 34, ಸಿ ಎಫ್ 25, ಎಫ್ ವರ್ಗಾಂತರದ ಗಾತ್ರ 125 105 ಅಂದ್ರೆ ಎಷ್ಟು ಬರುತ್ತೆ? 20. ಅದು ಯಾವ್ದಾಗ 25 40 ಅಂದ್ರೆ 20. ಸರಿನಾ? 20 20 ಏನಾದ್ರು ಕ್ಯಾನ್ಸಲ್. ಇಟ್ ಇಸ್ ಈಕ್ವಲ್ ಟು 125 ಪ್ಲಸ್ 34ಗೆ 22 ಅಂದ್ರೆ 12. ದಟ್ ಈಸ್ ಈಕ್ವಲ್ ಟು 5 2 7 1 3 111. ಒಂದು ಮಧ್ಯ ಬೆಲೆ ಈಸ್ ಈಕ್ವಲ್ ಟು 137. 5 2 7 2 1 3 ನಾನು ನಿಮಗೆ ಅವತ್ತೇ ಹೇಳಿದೆ, ನಾವು ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯಬೇಕಾಗಿರ್ಬೋದು, ರೂಢಿ ಬೆಲೆ ಕಂಡುಹಿಡಿಯಬೇಕಾಗಿರ್ಬೋದು, ಅಥವಾ ಮಧ್ಯಾಂಕ ಕಂಡುಹಿಡಿಯಬೇಕಾಗಿರ್ಬೋದು. ಎಲ್ಲೇ ಆಗಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ವರ್ಗಾಂತರದ ಇನ್ ಬಿಟ್ವೀನೇ ಇರುತ್ತೆ ನಮ್ಮ ಸರಾಸರಿ ರೂಢಿ ಬೆಲೆ ಅಥವಾ ಮಧ್ಯಾಂಕ. ನೋಡಿ ಇಲ್ಲೂ ಕೂಡ ಅಷ್ಟೇ 137 ನಂಬರ್ 137 ಇಸ್ ಇನ್ ಬಿಟ್ವೀನ್ 125 ಅಂಡ್ 140. ಹೌದಾ? ಅದರ ನಡುವಿನ 125ಕ್ಕಿಂತ ಜಾಸ್ತಿ ಇರುತ್ತೆ, 145ಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆನೇ ಆಗಿರುತ್ತೆ. ಸಪೋಸ್ ಕ್ಯಾಲ್ಕುಲೇಷನ್ ನೋಡಿದ್ರೆ ನಿಮಗೆ 165 ಅಂತ ಬಂತು ಅಂದ್ರೆ 5ರಲ್ಲಿ ನೀನು ಮಾರ್ಕ್ ಮಾಡಿದ್ರೆ ತಪ್ಪು ಮಾಡಿದ್ಯಾ ಅಥವಾ ಇಲ್ಲ ಕ್ಯಾಲ್ಕುಲೇಷನ್ ಮಾಡೋದ್ರೆ ತಪ್ಪು ಮಾಡಿದ್ಯಾ ಅಂತ. ರೈಟ್, ಬರ್ಕೊಂಡು
ಇಲ್ಲಿ ನಮ್ಮ ಮಧ್ಯಾಂಕ ಎಲ್ಲಿ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಪ್ರಾಪ್ತಾಂಕಗಳ ಮೊತ್ತವನ್ನ 2ರಿಂದ ಭಾಗಿಸ್ತಾರೆ. ಅಂದ್ರೆ n/2 ವ್ಯಾಲ್ಯೂ ಕಂಡುಹಿಡಬೇಕು. ಕಂಡುಹಿಡಿದಾಗ ಏನ್ ಬೆಲೆ ಬರುತ್ತೋ ಆ ಬೆಲೆಗೆ ಹತ್ತಿರದ ಬೆಲೆ ಯಾವುದಲ್ಲಿ ಸಂಚಿತ ಆವೃತ್ತಿ ಕಾಲಂನಲ್ಲಿ ಇಲ್ಲಿ ಯಾವ್ದಾಗಿತ್ತು 42 ಆಗಿತ್ತು. ಅದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬರುತ್ತೆ ಈ ವರ್ಗಾಂತರದ ನಡುವೆ ನಮ್ಮ ಮಧ್ಯಾಂಕ ಬರುತ್ತೆ ಅಂತ ಅರ್ಥ ಆಯ್ತು. ಆ ವರ್ಗಾಂತರದ ಕೆಳಗಡೆ 125 ಎಲ್ ಅಂತ ಅಂದ್ಕೊಂಡಿದ್ವಿ. ಆ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿಯನ್ನ CF ಅಂದ್ಕೊಂಡಿದ್ವಿ. ಆ ವರ್ಗಾಂತರದ ಆವೃತ್ತಿಯನ್ನ F ಅಂತ ಅಂದ್ಕೊಂಡಿದ್ವಿ. H ಗೊತ್ತಿದೆ ವರ್ಗಾಂತರದ ಎಲ್ಲವನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಿಂಪ್ಲಿಫೈ ಮಾಡಿ ನಮಗೆ ಎಷ್ಟು ಅಂತ 137. ಸರಿ ಮಕ್ಕಳೇ, ನೆಕ್ಸ್ಟ್ ಇದು ನೀವು ಶಾಲೆಗೆ ಬಂದಂತ ಸಂದರ್ಭದಲ್ಲಿ ನೀವು ಗ್ರಾಫ್ ಬುಕ್ ಅನ್ನ ತೆಗೆದುಕೊಂಡ್ಬಂದ್ರೆ ನೇರವಾಗಿ ಇಲ್ಲಿ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಇದು ಚೆನ್ನಾಗಿ, ಯಾಕೆಂದ್ರೆ ಮಾರ್ಕ್ ಮಾಡ್ಕೊಂತದ್ದು ಹೇಗೆ ಅಂತಕ್ಕಂಥದ್ದನ್ನೆಲ್ಲ ಪ್ರಾಯೋಗಿಕವಾಗಿ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಇಂದಿನ ಏನು ಪ್ರಾಯೋಗಿಕ ರೇಖಾಗಣಿತ ಇದೆಯಲ್ಲ ಆ ಪಾಠನ ನಾನು ನಿಮಗೆ ಇನ್ನೂ ಪಾಠ ಮಾಡಿಲ್ಲ ಇದರಲ್ಲಿ ಯೂಟ್ಯೂಬ್ನಲ್ಲಿ. ಇಲ್ಲಿ ನೇರವಾಗಿ ಕೆಲವನ್ನೆಲ್ಲ ನಿಮ್ಮ ಹತ್ರನೇ ಬಂದು ತೋರಿಸ್ತಕ್ಕಂಥದ್ದು ಇರುತ್ತೆ, ಹೇಗೆ ಮಾರ್ಕ್ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ಕೇವಲ ಆನ್ಲೈನ್ನಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅರ್ಥ ಆಗೋದಿಲ್ಲ ಅಂತ ಅದನ್ನು ಬಿಟ್ಕೊಂಡಿದ್ದೀನಿ. ಆದರೆ ಇದನ್ನು ಸುಮ್ಮನೆ ಸಂಕ್ಷಿಪ್ತವಾಗಿ ಒಂದ್ಸಲ ನಾನು ನಿಮಗೆ ಹೇಳಿರ್ತೀನಿ. ನೆಕ್ಸ್ಟ್ ಓಜೀವನ ರಚನೆ ಏನಿದೆಯೋ ಅದನ್ನ ಹೇಳಿರ್ತೀನಿ. ನೀವು ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿ. ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಶಾಲೆ ಪುನರಾರಂಭ ಆದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಗ್ರಾಫ್ ಬುಕ್ ತಗೊಂಡ್ರೆ ಆ ಓಜೀವನ ರಚನೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ಓಜೀವನ ರಚನೆಯನ್ನು ಕೂಡ ಪರೀಕ್ಷೆಗೆ ಕಡ್ಡಾಯವಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, 3 ಅಂಕದ ಪ್ರಶ್ನೆ. ಇಲ್ಲಿ 2 ಥರ ಇದೆ. ಒಂದು ಕಡಿಮೆ ವಿಧಾನದ ಓಜೀವನ ರಚನೆ, ಇನ್ನೊಂದು ಅಧಿಕ ವಿಧಾನದ ಓಜೀವನ ರಚನೆ. ಇಲ್ಲಿ ನಾವು ಬಹಳಷ್ಟು ವಿಧಾನದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಓದಿಸಲು ಎಲ್ಲ ನೀವು ಸ್ತಂಭ ಲೇಖ ಹೇಳ್ತಕ್ಕಂಥದ್ದು, ಪೈಲಕ್ಷ ಆಗ್ತಕ್ಕಂಥದ್ದು. ನೀವು ಯಾವ್ದಾದ್ರು ಒಂದು ಉದಾಹರಣೆ ಕ್ರಿಕೆಟ್ ಮ್ಯಾಚ್ ಆಯ್ತು, ಮತ್ತೊಂದೇನಾದ್ರು ಎಲೆಕ್ಷನ್ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಈ ಪಿಕ್ಟೋರಿಯಲ್ ರೆಪ್ರೆಸೆಂಟೇಟಿವ್ನ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದಲ್ಲಿ ತಗೊಂಡು ಈ ಬಾರ್ ಗ್ರಾಫ್ಗಳನ್ನು ಹಾಕ್ತಕ್ಕಂಥದ್ದು, ಅಥವಾ ನಿಮ್ಮ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ರನ್ ಹೊಡೆದಿದ್ದಾನೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದು, ಅಥವಾ ಒಂದು ವೃತ್ತದಲ್ಲಿ ಒಬ್ಬ ವಿದ್ಯಾರ್ಥಿಯ ಚಟುವಟಿಕೆಗಳು ಈ ರೀತಿ ಆಗಿದ್ದಾವೆ ಅಂತಕ್ಕಂಥ, ಅಥವಾ ಒಂದು ಎಲೆಕ್ಷನ್ ಆಯಿತು ಅಂದರೆ ಬಿಜೆಪಿ ಇಷ್ಟು ಸ್ಥಾನ ಪಡ್ಕೊಂಡಿದೆ, ಕಾಂಗ್ರೆಸ್ ಇಷ್ಟು, JDS ಇಷ್ಟು, ಇತರೆ ಇಷ್ಟು, ಈ ಥರದವೆಲ್ಲ ಚಿತ್ರಗಳನ್ನು ನೀವು ನೋಡಿದ್ದೀರಿ. ಈ ಪಿಕ್ಟೋರಿಯಲ್ ಹೇಳ್ತೀವಲ್ಲ, ಹೇಳೋದ್ಕಿಂತ ನೋಡೋದರಿಗೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ನಾನು ಒಂದು ಸ್ಕೋರ್ ಶೀಟ್ ನೋಡಿ 3ನೇ ಓವರ್ಗೆ ಎಷ್ಟು ರನ್ ನೋಡಿದ್ದೇನೆ ಅಂತ ಕೌಂಟ್ ಮಾಡಿ ಹೇಳೋದಕ್ಕೂ ಈ ಥರದೊಂದು ಚಿತ್ರ ಇಟ್ಬಿಟ್ಟಿದ್ರೆ 3ನೇ ಓವರಲ್ಲಿ 4 ರನ್ ಹೊಡೆದಿದ್ದಾರೆ ಇದಿರುತ್ತೆ. ಎಕ್ಸ್ ಅಕ್ಷದಲ್ಲಿ ಕೂಡ 2 ರನ್ನು, 4 ರನ್ನು, 6 ರನ್ನು, 8 ರನ್ನು ಈ ರೀತಿ ಇರುತ್ತೆ. ಇಲ್ಲಿ ಓವರ್ ಅಂತ ತಗೊಂಡು, ಹೌದಾ? ಅಥವಾ ಇಲ್ಲೇನಾದ್ರು ಒಂದು ಬಾಲ್ ಮಾರ್ಕೋ ಏನೋ ಹಾಕಿದ್ದ ಅಂತಂದ್ರೆ ಅದೇನು ಇಂಡಿಕೇಟ್ ಮಾಡುತ್ತೆ, ಅಲ್ಲೊಂದು ವಿಕೆಟ್ ಹೋಗಿದೆ 3ನೇ ಓವರಲ್ಲಿ. ಸೊ 6 ರನ್ ಹೊಡೆದಿದ್ದಾರೆ, ಒಂದು ವಿಕೆಟ್ ಹೋಗಿದೆ ಅನ್ನೋದನ್ನ ಸೂಚಿಸುತ್ತೆ. ಸೊ ಅದನ್ನೇ ನಾವು ಬುಕ್ ತೆಗೆದು ನೋಡಿ ಸ್ಕೋರ್ ಶೀಟ್ ನೋಡಿ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಆಮೇಲೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ತುಂಬ ಸುಲಭವಾಗಿ ಅರ್ಥ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಅದರಲ್ಲಿ ಒಂದು ವಿಧಾನ ಈ ವರ್ಷ ಇರ್ತಕ್ಕಂಥದ್ದು ಓಜೀವನ ರಚನೆ. ಓಜೀವನ ರಚನೆಯಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅವ್ರು ನಾವು ಇದೇ ಲೆಕ್ಕ ತಗೊಳ್ತೀವಿ. ಅವ್ರು ಈ ರೀತಿ ಲೆಕ್ಕ 2 ಕಾಲಮ್ ಯಾವುದು ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ನೀವು ಸಂಚಿತ ಆವೃತ್ತಿಯನ್ನು ಲೆಕ್ಕ ಸಂಚಿತ ಆವೃತ್ತಿಯನ್ನು ಲೆಕ್ಕ ಹಾಕೋದು. ಸೊ ಅದರಲ್ಲಿ ನೀವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಇವುಗಳನ್ನ ಮಾರ್ಕ್ ಮಾಡ್ಕೊಳ್ತಕ್ಕಂಥದ್ದನ್ನ ತಿಳ್ಕೊಳ್ತೀವಿ, ಯಾವ ರೀತಿ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಎಕ್ಸ್ ಅಕ್ಷ ಮತ್ತು ಗ್ರಾಫ್ ಅಂದ ತಕ್ಷಣ ದಟ್ ಇಸ್ ಕಾಮನ್. ಏನು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಅಂತಕ್ಕಂಥದ್ದು ಯಾವುದೇ ಗ್ರಾಫ್ ಅಂತಾದ್ರೆ ಆ ಕೋಆರ್ಡಿನೇಟ್ಸ್ ಇಂದಲೇ ನಾವೇನು ಮಾಡಿ ಬರೋದು. ಎಕ್ಸ್ ಅಕ್ಷ ಇಲ್ಲಿ, ವೈ ಅಕ್ಷ ಇದು. ಎಕ್ಸ್ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನು
ಎಕ್ಸ್ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನು, ವೈ ಅಕ್ಷದಲ್ಲಿ ಕಡಿಮೆ ವಿಧಾನದ ಓಜಿಗೆ ಬಂದಾಗ ಮೇಲ್ಮಿತಿಗಳನ್ನು ತಗೋಬೇಕು. ಇಲ್ಲಿ ಮೇಲ್ಮಿತಿ ಅಪ್ಪರ್ ಲಿಮಿಟ್ ಅನ್ನು ಪರಿಗಣಿಸಬೇಕು. ಓಕೆ, ನಾನೀಗ ಮಾಡ್ತಾ ಇರ್ತಕ್ಕಂಥದ್ದೇನು ಕಡಿಮೆ ವಿಧಾನವಿರುವ ಓಜಿಯನ್ನು ರಚನೆ. ಓಕೆ, ಈಗ ಏನ್ ಮಾಡೋಣ, ನಾವಿಲ್ಲಿ ಮೇಲ್ಮಿತಿಗಳನ್ನು ತಗೊಂಡಿದ್ದೀವಿ. ಎಷ್ಟಿದೆ? 85. ಸ್ಟಾರ್ಟ್ ಆಗಿರೋದು 85 ಪ್ರಾರಂಭ ಜಿಗ್ಜಾಗ್ ಮಾಡಿ 1 ಸೆಂಟಿಮೀಟರ್ 85. 85 ಆದ ತಕ್ಷಣ ನೆಕ್ಸ್ಟ್ ಎಷ್ಟು? 105. ನೆಕ್ಸ್ಟ್ ಎಷ್ಟು? 125. ಕರೆಕ್ಟಾ? ಆಮೇಲೆ 135, ಆಮೇಲೆ 145, ಆಮೇಲೆ 165, 185, 205. ಹೌದಾ? ಕರೆಕ್ಟಾ? ಇಲ್ಲಿ ಆವೃತ್ತಿಗಳನ್ನು ನೋಡ್ಕೊಂಡು 4ರಿಂದ ಶುರುವಾಗಿ 68 ತನಕ ಹೋಗುತ್ತೆ. ನಾವು 10, 20 ಅಂತ ನೋಡ್ಕೊಂಡು 1 ಸೆಂಟಿಮೀಟರ್ಗೆ 10, 20, 30, 40. ನಿಮ್ಮ ಗ್ರಾಫ್ ಬುಕ್ಕಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ನೀವು ತಂದಾಗ ನಾನು ತೋರಿಸ್ತೀನಿ. ಇನ್ನೊಂದು ಸೆಂಟಿಮೀಟರ್ 60, 68 ಇರ್ತಲ್ವಾ? ರೈಟ್. ಈಗ ಇಲ್ಲೇನು ಮಾಡಬೇಕು? ಸ್ಕೇಲ್ ಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಪ್ರಮಾಣ ಅಥವಾ ಸ್ಕೇಲ್ ಏನ್ ತಗೊಂಡಿದ್ವಿ? ಎಕ್ಸ್ ಅಕ್ಷ. ಎಕ್ಸ್ ಅಕ್ಷದ ಮೇಲೆ ಎಷ್ಟು ತಗೊಂಡಿದ್ವಿ ಮಕ್ಕಳೇ? ಏನು ಮೇಲ್ಮಿತಿ ತಗೊಂಡಿದ್ವಿ. 1 ಸೆಂಟಿಮೀಟರ್ ಅಲ್ಲಿ ಎಷ್ಟು ತಗೊಂಡಿದ್ವಿ? 85ರಿಂದ 105ವರೆಗೆ ಎಷ್ಟಿದೆ? 20. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 20 ಮಾನ. ಕರೆಕ್ಟಾ? ವೈ ಅಕ್ಷ, ವೈ ಅಕ್ಷ. ಸೊ ಅಲ್ಲೂ ಕೂಡ 1 ಸೆಂಟಿಮೀಟರ್ ಅಂದ್ರೆ ಎಷ್ಟಾಗಿದೆ? 1 ಸೆಂಟಿಮೀಟರ್ ಅಂದ್ರೆ 10 ಮಾನ, 10 ಸಂಚಿತ. ಕರೆಕ್ಟಾ? ಈ ರೀತಿ ಇದನ್ನು ಮರಿಬಾರ್ದು. ಯಾವುದೇ ಕಾರಣಕ್ಕೂ ಗ್ರಾಫ್ ತಗೊಳ್ಳೋದನ್ನು ಮರಿಬಾರ್ದು. ಆಮೇಲೆ ಅದು ಏನು ಹಿಂಗೆ ತಗೋಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ಇಲ್ಲಿ ನಾನು 85, 20ಕ್ಕೆ 1 ಸೆಂಟಿಮೀಟರ್ ಅಂತ ತಗೊಂಡಿದ್ದೀನಿ. ನೀನ್ ಬೇಕಾದ್ರೆ 10ಕ್ಕೆ ತಗೋಬಹುದು, 10ಕ್ಕೆ ತಗೋಬಹುದು. ಅವಾಗ 85 ಮಾರ್ಕ್ ಮಾಡಿದ್ರೆ ನೆಕ್ಸ್ಟ್ ಇಂದು 95, ನೆಕ್ಸ್ಟ್ 105, ಆಮೇಲೆ 115 ಹಿಂಗ್ ಮಾರ್ಕ್ ಮಾಡ್ಬೋದು. ಇಲ್ಲೂ ಅಷ್ಟು ನನಗೆ 10 ತಗೊಂಡಿದ್ದೀನಿ. ನೀನ್ ಬೇಕಾದ್ರೆ ಇದನ್ನ 5, 10 ಹಿಂಗೂ ತಗೋಬಹುದು. ದೊಡ್ಡದಾಗಿ ಬರಬೇಕು. ಇಲ್ಲ ಇನ್ನೂ ಚಿಕ್ಕದಾಗಿ ಬರಬೇಕಂದ್ರೆ 20 ನೋಡಿ. ಅದು ಟೇಬಲ್ ನಾನು ನೋಡಿದ್ರೆ ಅಲ್ಲಿರ್ತಕ್ಕಂಥ ನಂಬರ್ಸ್ ಹೇಗಿದೆ, ನಾನು ಏನ್ ಸ್ಕೇಲ್ ತಗೋಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಈ ಸ್ಕೇಲ್ ತಗೊಂಡು. ಈಗ ನೋಡಿ, ಮೊದಲು 85 ಎಷ್ಟಿದೆ? 4 ಇದೆ. 85ಕ್ಕೆ 4 ಅಂದ್ರೆ ಇಲ್ಲಿ 10ಕ್ಕೆ 1 ಸೆಂಟಿಮೀಟರ್ 10 ಮಾನಗಳಿದೆ. ಒಂದು ಲೈನ್ ಕರೆಕ್ಟ್ 1 ಆಗಿದೆ. ಹಾಗಾಗಿ ಈ ಮಧ್ಯೆ ಒಂದು 5 ಹತ್ರ ಡಾರ್ಕ್ ಲೈನ್ ಸಣ್ಣದು, ಅದ್ರ ಕೆಳಗೆ ಮಾರ್ಕ್. ನೆಕ್ಸ್ಟ್ 105ಕ್ಕೆ 9, 105ಕ್ಕೆ 9 ಅಂದ್ರೆ 10 ಕೆಳಗಡೆ ಇರ್ತಕ್ಕಂಥ ಒಂದು ಸಂಖ್ಯೆ. ನೆಕ್ಸ್ಟ್ 125ಕ್ಕೆ 22, 20 ಬಂದು ಅದಾದ್ಮೇಲೆ 2 ಎಣಿಸಿ ಇದೆ. ಕರೆಕ್ಟಾ? ನೆಕ್ಸ್ಟ್ 145ಕ್ಕೆ 42, 145ಕ್ಕೆ 40 ಇದೆ. ಅದಾದ್ಮೇಲೆ 165ಕ್ಕೆ 56, 155ಕ್ಕೆ 50 ಇದೆ. ಅದಾದ್ಮೇಲೆ 6 ಲೈನ್ ಎಣಿಸಿದೆ. ಕರೆಕ್ಟಾ? ನೆಕ್ಸ್ಟ್ 185ಕ್ಕೆ 64, 60 ತನಕ ಬಂದ್ಬಿಡುತ್ತೆ. ಅದಾದ್ಮೇಲೆ 4 ಎಣಿಸಿ. ನೆಕ್ಸ್ಟ್ 205ಕ್ಕೆ 68 ಅಂದ್ರೆ 70 ತನಕ ಇದೆ. ಅದ್ರಾಗ 2 ಲೈನ್ ಕಡಿಮೆ. ಓಕೆ, ಸೊ ಈ ರೀತಿಯಲ್ಲಿ ನಾವು ಮಾರ್ಕ್ಗಳನ್ನ ಮಾಡಿದ್ವಿ. ಪೆನ್ಸಿಲ್ ಕರೆಕ್ಟ್ ಆಗಿ ನೀವು ಮಾರ್ಕ್ಗಳನ್ನ ಮಾಡಿ. ಹೌದಾ? ರೈಟ್. ಈಗ ನಾವೇನ್ ಮಾಡಬೇಕಪ್ಪ? ಇವುಗಳನ್ನ ಸೇರಿಸ್ಬೇಕಾದ್ರೆ ಮಾಡ್ತಾರೆ. ಇದನ್ನ ಸ್ಕೇಲ್ ತಗೊಂಡು ಇದರಿಂದ ಇದಕ್ಕೆ, ಇದರಿಂದ ಇದಕ್ಕೆ ಹಿಂಗ್ ಸೇರಿಸ್ಬಾರ್ದು. ಹಿಂಗೆಲ್ಲ ಪಾಯಿಂಟ್ ಇದೆ ಅಂದ್ರೆ ಇಲ್ಲೊಂದು ಪಾಯಿಂಟ್. ಸ್ಕೇಲ್ ತಗೊಂಡು ಇದನ್ನ ಇದಕ್ಕೆ ಸೇರಿಸಿ, ಆಮೇಲೆ ಇದನ್ನ ಇದಕ್ಕೆ ಸೇರಿಸಿ, ಇದೆಲ್ಲ ಇನ್ನೊಂದು ಪಾಯಿಂಟ್ ಇತ್ತು ಅಂದ್ರೆ ಇದನ್ನ ಹಿಂಗ್ ಮಾಡಬಾರ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಓಜೀವನ ರಚನೆಯಲ್ಲಿ ಎಳಿತಕ್ಕಂಥ ಕರ್ವ್, ನಾನು ಹೆಸರು ಹೇಳ್ತಾ ಇದ್ದೀನಿ, ಕರ್ವ್ ಅಂದ್ರೆ ಇದು ಇಟ್ ಈಸ್ ಎ ಸ್ಮೂತ್ ಅಂಡ್ ಕರ್ವ್ ಅಂತ ಹೇಳ್ತಾರೆ. ಅಂದ್ರೆ ಕೈನಲ್ಲಿ ಎಳಿತಕ್ಕಂಥ ಒಂದು ಕರ್ವ್ ಅಂತ. ಡೋಂಟ್ ಜಾಯಿನ್ ದ ಪಾಯಿಂಟ್ಸ್ ಆನ್ ಎ ಗ್ರಾಫ್ ಶೀಟ್ ಬೈ ಯೂಸಿಂಗ್ ಸ್ಕೇಲ್. ಸ್ಕೇಲ್ ಅನ್ನು ಬಳಸಿ ನಾವು ಕರ್ವ್ ಅನ್ನ ಸೇರಿಸಬಹುದು, ಅಂದ್ರೆ ಬಿಂದುಗಳನ್ನ ಸೇರಿಸಬಹುದು. ಓಕೆ, ಈ ಕಡೆಯಿಂದ ನಾವು ಅಳೆಯಲಿ, ಆ ಕಡೆಯಿಂದ ನಾವು
ಇದು ಕಡಿಮೆ ವಿಧಾನದ ಓಜೀವನ ರಚನೆ. ಅರ್ಥ ಆಯ್ತಾ? ಈ ರೀತಿ ಸ್ಟಾರ್ಟ್ ಮಾಡಿದ್ರೆ ಹಿಂಗಾಗುತ್ತೆ. ಈ ರೀತಿ ಅರ್ಥ ಆಯ್ತಾ? ಪ್ರಯತ್ನ ಪಡಿ, ನಾನು ಹೇಳಿದ್ದೀನಿ. ಇನ್ನೊಂದ್ಸರಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಬಂದಾಗ ಮಾಡಿಸ್ತೀನಿ. ಅರ್ಥ ಆಯ್ತಾ ನಮಗೆ? ಇದೇನ್ ಮಾಡಬೇಕು, ನಮ್ಮ ಸಂಚಿತ ಆವೃತ್ತಿಯನ್ನ ವೈ ಅಕ್ಷದ ಮೇಲ್ಮಿತಿಯನ್ನ ಎಕ್ಸ್ ಅಕ್ಷದ ಮೇಲೆ ಮಾಡಬೇಕು. ಇದೇ ರೀತಿ ನೀವು ಅಧಿಕ ವಿಧಾನದ ಓಜೀವನ ರಚನೆ ಮಾಡೋದಾದ್ರೆ ಏನ್ ಮಾಡ್ಬೇಕು, ಇಲ್ಲಿ ಕೆಳಮಿತಿ ತಗೋಬೇಕು, ಇಲ್ಲಿ ಸಂಚಿತ ಆವೃತ್ತಿ. ಆಗೇನಾಗುತ್ತಪ್ಪ ಅಂದ್ರೆ ಅದು ಮೇಲ್ಗಡೆಯಿಂದ ಬರುತ್ತೆ, ಗ್ರಾಫ್ ಹಿಂಗ್ ಬರ್ತದೆ, ಹೋಗ್ತಾ ಹೋಗ್ತಾ ಕಡಿಮೆ. ಇಲ್ಲಿ ಹೋಗ್ತಾ ಹೋಗ್ತಾ ಏನಾಗಿದೆ, ಜಾಸ್ತಿ ಆಗಿದೆ. ಅಧಿಕ ವಿಧಾನದ ಓಜೀವನ ರಚನೆ ಮಾಡಿದ್ರೆ ಬರ್ತಾ 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 ಏನಾಗುತ್ತದೆ, ಕಡಿಮೆ ಬರುತ್ತೆ, ಉಲ್ಟಾ ಬರುತ್ತೆ ಗ್ರಾಫ್. ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಇಲ್ಲಿಂದ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡ್ತೀವಿ. ಸೊ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಇದನ್ನ ಕೈನಲ್ಲೇ ಸೇರಿಸಬೇಕು. ಇದಿಷ್ಟು ಸಂಖ್ಯಾಶಾಸ್ತ್ರ ಪಾಠಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಸರಾಸರಿ, ಮಧ್ಯ ಬೆಲೆ, ರೂಢಿ ಬೆಲೆ ಮತ್ತು ಓಜೀವನ ರಚನೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಬೇರೆ ಇನ್ನೊಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಧನ್ಯವಾದ.